ಈಗಷ್ಟೇ ಶಿವಣ್ಣನ ಬಗ್ಗೆ ಹೇಳ್ತಾ ಇದ್ರಿ. ಶಿವಣ್ಣ ಅವರೀಗ ಒಂದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಕ್ಸಸ್ಫುಲ್ ಆಗಿ ಅಲ್ಲೇನೆ ನಿನ್ನೆ ಅಮೆರಿಕಾದಿಂದಾನೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು ನ್ಯೂಯಾರ್ಗೆಲ್ಲಾನು ಸಹ ಎಲ್ಲ ಅಭಿಮಾನಿಗಳಿಗೂ. ಗೀತಕ್ಕ ಅವರು ಹೇಳ್ತಿದ್ರು ನಿಮ್ಮೆಲ್ಲರ ಪ್ರಾರ್ಥನೆಯಿಂದಾಗಿ ನಮ್ಗೆ ಆಪರೇಷನ್ ಸಕ್ಸಸ್ ಆಗಿದೆ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇತ್ತೀಚಿನ ಕಾಲದಲ್ಲಿ ಹೇಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಬಂದ್ಬಿಟ್ಟು ಎಲ್ಲರೂ ಅವರ ಸಕ್ಸಸ್ ಸ್ಟೋರೀಸ್ ಮಾತ್ರ ಶೇರ್ ಮಾಡ್ಕೋತಾರೆ. ನಾನು ಈ ದೊಡ್ಡ ಕಾರ್ನ ತಗೊಂಡೆ, ನಾನು ಇದನ್ನ ತಗೊಂಡೆ, ನಾನು ಅದನ್ನ ತಗೊಂಡೆ, ನಂಗೆ ಇದು ಒಳ್ಳೇದಾಯ್ತು, ನಾನು ಇದಾಯ್ತು. ಎಲ್ಲರೂ ಸಕ್ಸಸ್ಫುಲ್ ಆಗಿರೋದನ್ನೇ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದು ನನ್ನ ಯಶಸ್ಸು, ಇದು ನನ್ನ ಅಂತ. ಶಿವಣ್ಣ ಅವರ ಗುಣ ನನಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ಅವರು ಅನಾರೋಗ್ಯ ಅಂತ ಗೊತ್ತಾದ ತಕ್ಷಣನೇ ಕನ್ನಡ ಜನರಲ್ಲಿ ಹಂಚ್ಕೊಂಡ್ರು. ನನಗೆ ತೊಂದರೆ ಇದೆ, ನನ್ನ ಆರೋಗ್ಯಕ್ಕೆ ತೊಂದರೆ ಇದೆ, ನಾನು ಬಳಲ್ತಾ ಇದ್ದೀನಿ, ನಾನು ಶಸ್ತ್ರಚಿಕಿತ್ಸೆಗೆ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರು ಯಾರಿಗೂ ಹೇಳ್ದೆ, ಏನು ಮಾಡದೆ ಮೆತ್ತಗ್ ಹೋಗಿ ಎಲ್ಲಾನು ಮುಗಿಸ್ಕೊಂಡು ವಾಪಸ್ ಬಂದು ಏನೂ ಆಗಿಲ್ಲ ಅನ್ನೋ ಹಾಗೂ ಇರ್ಬೋದಾಗಿತ್ತು. ಹೌದು, ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ, ಹಾಗೆ ಮೇಂಟೈನ್ ಮಾಡ್ಬೋದಾಗಿತ್ತು ಅವರು. ಆದ್ರೆ ಪ್ರತಿಯೊಬ್ಬ ಕನ್ನಡಿಗನ ಹತ್ರ ಅದನ್ನ ಹೇಳ್ಕೊಂಡು, ಅದನ್ನ ಹಂಚ್ಕೊಂಡು, ಅವರ ಪ್ರೀತಿ ವಿಶ್ವಾಸನ, ಪ್ರಾರ್ಥನೆಯನ್ನ ಗಳಿಸ್ಕೊಂಡು ಹೋಗಿ ಹೆಜ್ಜೆ ಹೆಜ್ಜೆಗೂ ಅವ್ರು ಅಪ್ಡೇಟ್ ಮಾಡ್ತಾ ಇದ್ರು. ಇವತ್ತು ಹೋಗ್ತಾ ಇದೀವಿ, ಇವತ್ತು ಶಸ್ತ್ರಚಿಕಿತ್ಸೆ ಇದೆ, ಈಗ ಮುಗಿದಿದೆ, ಈಗ ವಾಪಸ್ ಬರ್ತೀವಿ, ಈಗ ಚೇತರಿಸ್ಕೊಳ್ತಾ ಇದೀವಿ. ಎಂಥ ದೊಡ್ಡ ಗುಣ ನೋಡಿ. ಇದ್ರಲ್ಲಿ ಒಂದು ಮೆಸೇಜ್ ಕೂಡ ಇದೆ, ನಮ್ಮ ಸಮಾಜಕ್ಕೆ ಒಂದು ಮೆಸೇಜ್ ಕೂಡ ಇದೆ. ಏನಂತ ಅಂದ್ರೆ, ನಾವು ಗೆಲುವನ್ನ ಹೇಗೆ ಸ್ವೀಕರಿಸ್ತೀವೋ ಸೋಲನ್ನು ಹಾಗೆ ಸ್ವೀಕರಿಸ್ಬೇಕು. ಗೆಲುವನ್ನ ಹೇಗೆ ಹಂಚ್ಕೊಳ್ತೀವೋ ಸೋಲನ್ನು ಹಂಚ್ಕೊಳ್ಬೇಕು. ಯಾಕಂದ್ರೆ ನಾವೆಲ್ಲರೂ ಮನುಷ್ಯರೇ. ಅಂತ ಒಂದು ಉತ್ತಮವಾದ ಒಂದು ಸಂದೇಶವನ್ನ ಶಿವಣ್ಣ, ಗೀತಕ್ಕ ಅವರು ನಮ್ಮ ಜನರಿಗೆ ಕೊಟ್ಟಿದ್ದಾರೆ. ಕಲಿಯೋದು ಬಹಳಷ್ಟು ಇದೆ. ನಮ್ಮ ನೆಂಟ್ರಿಷ್ಟಲ್ಲೇ ಆಗತ್ತೆ. ನನಗೆ ಎಷ್ಟೋ ವಿಚಾರಗಳು ಹತ್ರದ ನೆಂಟ್ರಿಂದ, ಯಾರಿಗೋ ಪಾಪ ತುಂಬಾ ಅನಾರೋಗ್ಯ ಆಗಿದೆ, ಹೇಳೇ ಇಲ್ಲ. ಒಬ್ರು ತೀರ್ಕೊಂಡಿದ್ದಾರೆ, ಹೇಳೇ ಇಲ್ಲ. ಅವ್ರಿಗೆ ತಿಳಿಸ್ಬೇಕಾಗಿರೋದೇನು, ಬರೀ ಯಶಸ್ವಿಯಾದಂತ ಯಶಸ್ಸಿನ ಸಂಗತಿಗಳನ್ನ ಮಾತ್ರ. ನಮ್ಮ ಸೋಲನ್ನ ಹೇಳ್ಬಿಟ್ರೆ ಎಲ್ಲಿ ಕಡಿಮೆ ಆಗ್ಬಿಡ್ತೀವೋ, ನಮ್ಮ ಸೋಲನ್ನ ಹೇಳ್ಬಿಟ್ರೆ ಎಲ್ಲಿ. ಶಿವಣ್ಣ, ಗೀತಕ್ಕ ಅವರು ಇದ್ರ ಮೂಲಕ ಒಳ್ಳೆ ಸಂದೇಶವನ್ನ ಜನರಿಗೆ ಕೊಟ್ಟಿದ್ದಾರೆ. ಎಲ್ಲದನ್ನು ಹಂಚ್ಕೊಳ್ಳೋದಕ್ಕೆ ನಾವು ಮನುಷ್ಯರು. ಇವತ್ತು ನನಗ್ ಕಷ್ಟ, ನಾಳೆ ನಿಮಗ್ ಕಷ್ಟ. ಇವತ್ತು ನನಗ್ ಒಳ್ಳೇದು, ನಾಳೆ ನಿಮಗ್ ಒಳ್ಳೇದು. ಹಂಚ್ಕೊಳ್ಳೋದಕ್ಕೆ ಹಿಂಜರಿಬೇಡಿ ಅಂತ ತುಂಬಾ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಈ ಮೂಲಕ ನಾನು ನಿಜವಾಗ್ಲೂ ಅಣ್ಣ ಬೇಗ ಹುಷಾರಾಗಿ ಆದಷ್ಟು ಬೇಗ ನಮ್ಮ ಕನ್ನಡ ನಾಡಿಗೆ ಮರಳಿ ಬರಬೇಕು. ಲೈನಲ್ಲಿ ಇದೆ ಅವರು ಸಿನಿಮಾಗಳು. ಸೊ ಅದೆಲ್ಲ ಅಷ್ಟೇ ಯಶಸ್ಸನ್ನ ಗಳಿಸ್ಬೇಕು ಅಂತ ನಾನು ಆಶಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.